ಹಾಯ್ ಫ್ರೆಂಡ್ಸ್, ಹಲೋ. ಇವತ್ತು ಕ್ಯಾಪ್ಕಟ್ಟಲ್ಲಿ ಯಾವ ಥರ ಎಡಿಟ್ ಮಾಡೋದಂತ ನೋಡೋಣ. ಮೊದಲಿಗೆ ವಿ ಪಿ ಎನ್ ಆನ್ ಮಾಡ್ಕೊಂಡು, ವಿ ಪಿ ಎನ್ ಆಲ್ರೆಡಿ ಆನ್ ಆಗೈತೆ. ಕ್ಯಾಪ್ಕಟ್ ಓಪನ್ ಮಾಡ್ಕೊಂಡು ನ್ಯೂ ವಿಡಿಯೋ ಅಂತ ಪ್ರೆಸ್ ಮಾಡಿ, ನಿಮಗೆ ಫೋಟೋ ಆರ್ ವಿಡಿಯೋ ಯಾವ್ದು ಬೇಕು ನೋಡ್ಕೊಂಡು, ನಾನು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಇದೇ ಫೋಟೋ ಎಕ್ಸಾಂಪಲ್ಲು. ಆಮೇಲೆ ಇದನ್ನು ಕ್ರಾಪ್ ಬೇಕಾದರೆ ಕ್ರಾಪ್ ಮಾಡ್ಕೋಬೋದು, ಇಲ್ಲ ಬೇಡ ಅಂದರೆ ಬಿಡ್ಬೋದು. ನಾನು ಬೇಡ ಬಿಡ್ತೀನಿ. ಸ್ವಲ್ಪ ರೊಟೇಟ್ ಮಾಡ್ಕೊತೀನಿ. ಮತ್ತು ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕು. ಎಕ್ಸ್ಟೆಂಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಾಂಗ್ ಇರುತ್ತೆ, ಪ್ಲಸ್ ಆಡಿಯೋ. ಇಲ್ಲಿ ಹೋಗಿ ಎಕ್ಸ್ಟ್ರಾಕ್ಟ್ ಅಥವಾ ನಿಮ್ಮದು ಗ್ಯಾಲರಿಲಿ ಏನಾದರೂ ಸಾಂಗ್ ಇದ್ದರೆ ಇಲ್ಲಿ ಹೋಗಿ ಸಾಂಗ್ ಆ್ಯಡ್ ಮಾಡ್ಕೊಬೋದು. ನಾನು ಅದಕ್ಕೆ ವೀಡಿಯೋದಲ್ಲಿರೋ ಸಾಂಗ್ನೇ ಹಾಕ್ಕೊತೀನಿ ಯಾವುದಾದ್ರೂ ಒಂದು. ಯಾವುದು ಇದೆ ಒಂದು ಸಿಂಪಲ್ ಆಗಿರೋ ಸಾಂಗ್ ಹಾಕಿದ್ಮೇಲೆ ನಿಮಗೆ ಫೋಟೋಗೆ ಏನಾದರೂ ಎಫೆಕ್ಟ್ ಹಾಕ್ಬೇಕು. ಆಮೇಲೆ ಇದು ಸಾಂಗಲ್ಲಿ ಬೀಟ್ ಇದು ಮಾಡ್ಕೋಬೇಕು. ಇಲ್ಲಿ ಹೋಗಿ ಸಾಂಗ್ ಎಲ್ಲೆಲ್ಲಿಗೆ ಬೀಟ್ ಸಿಂಕ್ ಆಗಿರುತ್ತೋ ಅಲ್ಲಿ ಸಿಂಕ್ ಮಾಡ್ಕೋಬೇಕು. ಚಹರೆ ಮೂಡಿದೆ ಎಲ್ಲೆಡೆ ಏನೋ ಹೊಸ ಹುರುಪು ನನ್ನಾಣೆ. ಈ ಥರ ಎಲ್ಲದಕ್ಕೂ ಸಿಂಕ್ ಮಾಡ್ಕೊಂಡು ಮೇಲೆ ಸಾಂಗ್ ಎಲ್ಲಿ ಎಂಟಾಗಿರುತ್ತೋ ಅಲ್ಲಿ ಸ್ಪ್ಲಿಟ್ ಮಾಡ್ಕೋಬೇಕು. ಸ್ಪ್ಲಿಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೋಬೇಕು. ಆಮೇಲೆ ಅದೇ ಫೋಟೋನ ಡ್ರ್ಯಾಗ್ ಮಾಡ್ಕೊಂಡು, ಫೋಟೋ ಇಲ್ಲ ವಿಡಿಯೋ ಯಾವುದಾದ್ರೂ ಆಗುತ್ತೆ. ನಾನು ಎಕ್ಸಾಂಪಲ್ಲಿ ಫೋಟೋ ತಗೊಂಡಿದ್ದೀನಿ. ಆಮೇಲೆ ಸ್ಪ್ಲಿಟ್ ಮಾಡ್ಕೊಂಡು ಕರೆಕ್ಟಾಗಿ ಬೀಟ್ ಮಾರ್ಕ್ ಆಗಿರೋದಕ್ಕೆ ಇಲ್ಲಿ ಕಾಣುತ್ತೆ ಕೆಳಗಡೆ ನೀವೆಲ್ಲಿ ಬೀಟ್ ಮಾರ್ಕ್ ಮಾಡಿದ್ದೀರಾ ಅಂತ. ಏನಂತ ಬೀಟ್ ಮಾಡ್ತಿದ್ದೀವಿ ಅಂದರೆ ನಿಮಗೆ ಏನಾದರೂ ಎಫೆಕ್ಟ್ ಕೊಡಬೇಕು ಅಂತ ಅಂದರೆ ಮಾಡ್ಕೋಬೋದು. ಆಯಿತು, ಈಗ ಎಫೆಕ್ಟ್ ಕೊಡಬೇಕು. ಇಲ್ಲೋಗಿ ಆ್ಯನಿಮೇಷನ್ ಕೊಟ್ಟರು ಆಗುತ್ತೆ. ಈ ಥರ ಆ್ಯನಿಮೇಷನ್ ಆಗುತ್ತೆ. ಅದನ್ನು ಸ್ಲೋ ಇಲ್ಲ ಸ್ಪೀಡು ಮಾಡ್ಕೋಬೋದು. ಈಗ ನೋಡಿ, ಅದು ಸ್ವಲ್ಪ ಈ ಥರ ಬೀಟ್ ಮಾಡ್ಕೊ ಎಫೆಕ್ಟ್ ಇಲ್ಲ. ಈಗ ಫೋಟೋ ಮೇಲೆ ಹೋಗಿ ವಿಡಿಯೋ ಎಫೆಕ್ಟ್, ಬಾಡಿ ಎಫೆಕ್ಟ್, ಸ್ಟೈಲ್ ಅಂತ ವಿಡಿಯೋ ಎಫೆಕ್ಟ್, ಬಾಡಿ ಎಫೆಕ್ಟ್. ನಾನು ವಿಡಿಯೋ ಎಫೆಕ್ಟ್ ಸೆಲೆಕ್ಟ್ ಮಾಡ್ತೀನಿ. ಇದರಲ್ಲಿ ಈ ಥರ ಸ್ಪೀಡು ಎರಡನ್ನು ಸೆಲೆಕ್ಟ್ ಮಾಡ್ಕೊಬೋದು. ಅದು ಬೀಟ್ ಮಾರ್ಕ್ ಎಂದು ಕೊಡ್ತೀವಿ ಅಂದರೆ ಈ ಕಾರಣಕ್ಕೋಸ್ಕರ ಕೊಡ್ತೀವಿ. ಮತ್ತು ಇದರಲ್ಲಿ ಫೋಟೋದಲ್ಲಾದ್ರೂ ಕೊಡ್ಬೋದು, ಇಲ್ಲ ಇಲ್ಲಿ ಈ ಥರ ಸಿಂಬಲ್ ಐತಲ್ಲ ಅಲ್ಲಾದರೂ ಕೊಡ್ಬೋದು. ಈ ಥರ ಅದೇ ಥರ ಎಲ್ಲದಕ್ಕೂ ಅದೇ ಥರ ಕೊಟ್ಟು ಚಹರೆ ಮೂಡಿದೆ ಈ ಥರ ಕಾಣುತ್ತೆ.
ಎಫೆಕ್ಟ್ ವಾನಿ ಯಾಕೆ ಆಮೇಲೆ ಮಧ್ಯದಲ್ಲಿ ಏನಪ್ಪ ಇದು ಎಫೆಕ್ಟ್ ಕೊಟ್ಟಿಲ್ಲ ಅಂದರೆ ಇಲ್ಲೂ ಕೊಟ್ಕೋಬೋದು. ಮತ್ತು ಫೋಟೋದ ಮೇಲೆ ಹೋಗಿ ಎಫೆಕ್ಟ್ ಹೋಗಿ ಈ ಥರ ಕಣ್ಣಾರೆಪ್ಪೆಯು ನನ್ನ ಮಾತನು ಕೇಳೋ ಘಳಿಗೆಯು ಈ ಥರ ಅಲ್ಲಲ್ಲೇ ಸೆಂಟ್ರಲ್ ಒಂದೊಂದು ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ. ಫೋಟೋ ಕೊನೆಯ ಆಯಿತು ನೋಡಿದೆ ಎಲ್ಲೆಡೆ ನನ್ನಾಣೆ ಈ ಥರ ಔಟ್ಲುಕ್ ಬರುತ್ತೆ. ಯಾಕಾದೆ ನಾನಿ ಮಳೆ ಬಂದ ಕಣ್ಣಾರೆಪ್ಪೆಯು ನನ್ನ ಮಾತನು ಕೇಳೋ ಘಳಿಗೆಯು ಕೊನೆಯಾಯಿತು ನಿನ್ನದೆ ಚಹರೆ ಮೂಡಿದೆ ಎಲ್ಲೆಡೆ ಕೀ ಯಾವ ಥರ ಆ್ಯಡ್ ಮಾಡೋದು ಮತ್ತು ಆ್ಯನಿಮೇಷನ್ ಯಾವ ಥರ ಹಾಕೋದು ಅದನ್ನೆಲ್ಲ ನೋಡೋಣ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಎಕ್ಸ್ಪೋರ್ಟ್ ಈ ಥರ ಮಾಡೋದು.